ನೀವು ಪಿಂಕ್, ನಾನು ರೆಡ್. ಕಲರ್ಫುಲ್ ಆಗಿದೀವ ಇವತ್ತು. ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಉಪ್ಸಾರು. ಉಪ್ಸಾರು. ತುಂಬಾ ಜನ ಕೇಳ್ತಾ ಇದ್ರು ಉಪ್ಸಾರು ತೋರಿಸಿ ಅಂತ. ಉಪ್ಸಾರು. ಬಸ್ಸಾರು ತೋರಿಸಿದ್ದೀನಲ್ಲ ಹಾ ಹಾ. ಉಪ್ಸಾರು ಇವತ್ತು ತೋರಿಸಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಟಿದ್ದಾರೆ ನಮ್ಮಮ್ಮ. ಸಬ್ಬಸ್ಗೆ ಸೊಪ್ಪು ರೆಡಿ ಇಟ್ಟಿದ್ದಾರೆ. ಸೊ ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೇಳ್ಬೇಕಾ? ಏನ್ ಹೇಳಲಿ ಅದೇ, ಇವತ್ತೇನಾದ್ರೂ ಉಪ್ಸಾರು ನೀನ್ ಹೇಳ್ಕೊಡ್ತೀಯ ಅದೇ? ನಡೀರಿ, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾವು ಮಾಡೋಣ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಜಾಸ್ತಿ ಮಾತಾಡಕ್ ಬಿಟ್ರೆ ನನ್ನ ಕೈಯಲ್ಲಿ ಮಾಡಿಸ್ಬಿಡ್ತಾರೆ. ಮತ್ತೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀರಾ? ಹೇಳ್ತೀನಿ ಬನ್ನಿ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ಸೊಪ್ಪು, ಸಬ್ಬಸ್ಗೆ ಸೊಪ್ಪು ತಗೊಂಡಿದ್ದೀನಿ. ನೀವು ಯಾವ ಸೊಪ್ಪು ಬೇಕಾದ್ರೂ ತಗೋಬಹುದು. ಓಕೆ. ಆಮೇಲೆ ಹೆಸರು ಕಾಳು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಹುರುಳಿನೂ ತಗೋಬಹುದು. ಹಾ. ಒಣಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 2 ಗೆಡ್ಡೆ, 1 ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಉಪ್ಪು, 1 ಸಣ್ಣ ಸ್ಪೂನಲ್ಲಿ 1 ಸ್ಪೂನ್, ಈ ಸ್ಪೂನು ಮೆಣಸಿನಕಾಳು, ಈ 1 ಸ್ಪೂನು ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ 2 ಸ್ಪೂನಷ್ಟು, ಹುಣಸೆ ಹಣ್ಣಿನ ರಸ, ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ತೆಂಗಿನಕಾಯಿ, ಅರಿಶಿನ, ಈರುಳ್ಳಿ. ಓಕೆ. ಅಲ್ಲಿ ಹಿಂದ್ಗಡೆ ಕುಕ್ಕರ್ ಏನೋ ಕೂಗ್ತಾ ಇದೆಯಲ್ಲ? ಅನ್ನಕ್ಕಿಟ್ಟಿದ್ದೆ. ಅನ್ನಕ್ಕಿಟ್ಟಿದ್ದೀರಾ? ಇವಾಗ ನಮ್ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್, ನೀರನ್ನ ಕುದಿಯಕ್ಕಿಟ್ಟಿದ್ದೀನಿ ಹಾ ಪಾತ್ರೆಯಲ್ಲಿ. ಹಾ. ಹೆಸರು ಕಾಳನ್ನ ತೊಳೆದು ಅದಕ್ಕೆ ಹಾಕ್ಬೇಕು. ಓಕೆ, ತೊಳ್ಕೊ ಬನ್ನಿ. ಬರಲಿ, ತೊಳ್ಕೊ ಬನ್ನಿ. ನೋಡಿ ಗೈಸ್, ನೀರು ಕುದಿಯಕ್ಕೆ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ನಮ್ ಅನ್ನ ಆಗ್ತಾ ಇದೆ. ನಮ್ದು ಹೆಸರು ಕಾಳು ತೊಳೆದಿದ್ದೀನಿ. ಓಕೆ. ನೀರು ಕುದೀತಾ ಇದೆ. ಹಾ, ಹಾಕೋಣ. ಹಾಕಿ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ತೊಗರಿ ಬೇಳೆನೂ ಹಾಕೋಬಹುದು, ನಿಮ್ ಇಷ್ಟ. ಏನಾದ್ರು ಯಾವ ಕಾಳು ಬೇಕಾದ್ರೂ ಹಾಕೋಬಹುದು. ತೊಗರಿ ಬೇಳೆ ಮೇಲೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಬೇರೆ ಯಾವ್ದು ಕಾಳು ಇದ್ರು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಹಾಕೋಬಹುದು. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾ ಚೆನ್ನಾಗಿರುತ್ತಲ್ಲ. ಹಾ, ಸರಿ. ಇದು ಕುದೀತಾ ಇರ್ಲಿ, ನಾವು ಮಸಾಲೆ ರೆಡಿ ಮಾಡ್ತೀವಿ. ಇವಾಗ ಹೆಸರು ಕಾಳು ಏನು ನೀರಿಗೆ ಹಾಕಾಯ್ತು. ಹೆಸರು ಕಾಳು ಹಾಕಾಯ್ತು. ಆಮೇಲೆ ಇದನ್ನೆರಡು ಹಾಕೋಣ. ಈಗ ರುಬ್ಬಕ್ಕೆ ಏನೇನು ಅಂತ ತೋರಿಸ್ತೀನಿ. ರುಬ್ಬಕ್ಕೆ ಏನೇನಂತ ತೋರಿಸ್ತೀರಾ? ತಡೆ ಹಾಕ್ಬಿಡಿ, ಅವ್ರಿಗೆ ಝೂಮಲ್ಲಿ ತೋರಿಸಿ. ಮತ್ತೆ ಇಲ್ಲಿ ಏನ್ ಮಾಡ್ತಿದ್ಯಾ? ಅವ್ ತಗೋಬಾ. ಫಸ್ಟು ಒಣ ಮೆಣಸಿನ್ಕಾಯಿ ಹುರ್ಕೊಂಡ್ ಬಿಡ್ತೀನಿ ಸ್ವಲ್ಪ. ಹಾ, ಯಾಕಂದ್ರೆ ಮಿಕ್ಸಿಯಲ್ಲಿ ಸರಿಯಾಗಿ ಆಗ್ಲಿ. ಇಲ್ಲಿ ಹಸಿಮೆಣಸು ಬೇಕಾದ್ರೂ ಹಾಕೋಬಹುದು. ಒಣಮೆಣಸು ಹುರ್ಕೋತಾ ಇದ್ದಾರೆ. ಈಗಾದ್ರೂ ಗೊತ್ತಾಯ್ತಾ ನಾನು ಏನಕ್ಕೆ ಇಲ್ಲಿ ನಿಂತಿದ್ದೆ ಅಂತ? ಮಿಕ್ಸಿ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಗೊತ್ತಿತ್ತು ಪಾಪ ಒಣ ಮೆಣಸು ಹುರ್ಕೋಬೇಕು ಅಂತ. ಸರಿ, ಒಣ ಮೆಣಸು ಹುರಿದಾದ್ಮೇಲೆ ಏನ್ ಮಾಡ್ಲಿ? ಒಣಮೆಣಸು ಹುರಿದಾದ್ಮೇಲೆ ಮಿಕ್ಸಿಗೆ ಏನೇನ್ ಬೇಕು ರುಬ್ಕೋಬೇಕು. ಏನೇನ್ ಬೇಕು? ಅಲ್ಲಿರೋದೆಲ್ಲ ತಟ್ಟೆಲಿ ಎಲ್ಲ ಇದೆ. ಅದನ್ನೆಲ್ಲ ರುಬ್ಕೊಳ್ಳಿ. ಅದನ್ನ ರುಬ್ಕೊಂಡು ಮತ್ತೆ ಏನ್ ಕರೆಕ್ಟಾಗಿ ಹೇಳು ಅಲ್ಲಿರೋದೆಲ್ಲ. ಗೈಸ್, ಉಪ್ಸಾರು ಮಾಡಕ್ ಬರಲ್ಲ. ಉಪ್ಸಾರು ಮಾಡಕ್ ಬರಲ್ಲ, ಶಂಸಿ. ಇವತ್ ಕಲ್ತ್ಕೊಂಡಿ ನಾಳೆ ಹೇಳ್ತೀನಿ ಇವ್ರಿಗೆ. ನೋಡೋದಿ ಹುರ್ಕೊಂಡಿದೀನಿ. ಹುರ್ಕೊಂಡ್ರ? ಮೆಣಸಿನ್ಕಾಯಿ ಹಾ. ನಿಮ್ ಮನೇಲಿ ಎಷ್ಟು ಖಾರ ತಿಂತಾರೆ ಅದ್ರ ಮೇಲೆ ಹಾಕೊಳ್ಳಿ. ಇನ್ನು ಖಾರ ತಿನ್ನೋರಿದ್ರೆ ಹಾಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೊಳ್ಳಿ. ಕ್ರಿಸ್ಪಿ ಆಗಿದೆ ನಮ್ದು ಮೆಣಸಿನ್ಕಾಯಿ. ಇಲ್ಲೊಂದು 10-12 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು. ಓಕೆ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಉಪ್ಪು, ಕರಿಬೇವು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಒಂದು ಚೂರು ಇದಕ್ಕೆ ಹುಣಸೆ ಹಣ್ಣಿನ ರಸ. ಈಗ ಬೆಂದಿರೋ ಹೆಸರು ಕಾಳನ್ನ ಸ್ವಲ್ಪ ಹಾಕಿ ರುಬ್ಬೇಕು. ಓಕೆ. ನಮ್ ಹೆಸರು ಕಾಳು ಬೇಯ್ತಾ ಇದೆ. ಸೊ ಕರೆಕ್ಟ್ ಆಗಿ ಬೇಯ್ಲಿ ಅದು. ನಮ್ಮಮ್ಮ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ. ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕಾ ಅಥವಾ ಹಿಂಗೆ? ಸೊಪ್ಪು ಯಾವತ್ತೂ ಸಣ್ಣನೇ ಕಟ್ ಮಾಡ್ಬೇಕು. ಪಲ್ಯ ಜೊತೆ ಮಿಕ್ಸ್ ಮಾಡ್ಬೇಕು, ಕಾಳು ಜೊತೆ. ನಂಗೆ ಸಬ್ಬಸ್ಗೆ ಸೊಪ್ಪು ತುಂಬಾ ಇಷ್ಟ. ವಡೆ ಇದ್ರದ್ದು ಎಷ್ಟು ಚೆನ್ನಾಗಾಗುತ್ತಲ್ಲ. ಇವಾಗ ವಡೆ ನೆನ್ಪಾಗ್ತಾ ಇದೆ. ಯುಗಾದಿ ಹಬ್ಬಕ್ಕಾಯಿ. ಓನೋ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಗೈಸ್, ನಮ್ಮಮ್ಮ ಯಾವಾಗ್ಲೂ ಹಬ್ಬಕ್ಕೆ ಮಾತ್ರ ವಡೆ ಮಾಡೋದು. ನಮ್ಮ ಬೇರೆ ಯಾವುದೇ ನೀವು ಕಾಲಿಡಿರಿ, ಬೇರೆ ಯಾವುದೇ ಒಕೇಶನ್ ಅಲ್ಲೂ ವಡೆ ಮಾಡಲ್ಲ. ಕಡಲೆಬೇಳೆ ವಡೆ ಇದಕ್ ಮಾಡ್ತೀನಿ, ಪಕ್ಷಕ್ಕೆ ಮಾಡ್ತೀನಿ. ಅದೇ ಏನಾದ್ರು ಈ ತರ ಒಕೇಶನ್ ಯುಗಾದಿ ಹಬ್ಬಕ್ಕೆ ಒಂದ್ಸಲ ಕಡಲೆಬೇಳೆ ವಡೆ ಮಾಡೋದು. ಅವಾಗ ಮಾಡಿದ್ರೇನೆ ಅದ್ರ ಮಜಾ ಅದಿ. ನಿಜ. ಇದ್ರ ರೊಟ್ಟಿನೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲ? ಸಬ್ಬಸ್ಗೆ ಸೊಪ್ಪಿಂದು ಮೊಟ್ಟೆಗೂ ಹಾಕೊಂಡು ತಿಂದ್ರೆ ಎಗ್ ಬುರ್ಜಿ ತುಂಬಾ ಚೆನ್ನಾಗಿ. ಒಂದಿನ ತೋರಿಸ್ತೀನಿ ಎಗ್ ಬುರ್ಜಿ ಸಬ್ಬಸ್ಗೆ ಸೊಪ್ಪಿಂದು. ನಮ್ದು ಹೆಸರು ಕಾಳು ಬೆಂದಿದ್ಯಾ? ಬೇಯ್ತಾ ಇದೆ.
ಓಕೆ. ನಾ ಒಂದೇ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ತೀನ. ಹಾ. ಯಾಕಂದ್ರೆ ಈಗ ಸೊಪ್ಪು ಹಾಕೋಣ, ಇಷ್ಟೇ ಹಾಕೋದು, ಜಾಸ್ತಿ ಇಲ್ಲ. Okay. ಒಂದು ಸ್ಪೂನ್ ನೋಡಿ, ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಒಂದು ಟೊಮ್ಯಾಟೊ, ಒಂದು ಟೊಮ್ಯಾಟೊ ಆ್ಯಂಡ್ ಮುಚ್ಚಿಬಿಡಿ. ನೋಡೋದಿ, ಉಪ್ಪು ಹಾಕಿ ಗೈಸ್. ಉಪ್ಪು ಹಾಕ್ತೀನಿ. ಒಂಚೂರು ರುಚಿಗೆ ತಕ್ಕಷ್ಟು. ಇದನ್ನ ರುಬ್ಕೊಳ್ಳೋಣ ಈಗ. ರುಬ್ಕೊಳ್ಳೋಣ. ಸ್ವಲ್ಪ ನೀರು, ಸ್ವಲ್ಪ ಇದಕ್ಕೆ ತುಂಬಾ ನೀರ್ ಹಾಕೊಂಡು ರುಬ್ಬಾರ್ದು. ಹುಣಸೆ ಹಣ್ಣಿನ ನೀರೇ ಇರುತ್ತೆ. ನೀವು ಹುಣಸೆ ಹಣ್ಣು ನೀರ್ ಮಾಡಿ ಹಾಕಿಲ್ಲ ಅಂತಂದ್ರೆ ಹುಣಸೆ ಹಣ್ಣು ಹಂಗೆ ಹಾಕಿದಾಗ ಸ್ವಲ್ಪ ನೀರ್ ಹಾಕಿ. ನಮ್ಮಮ್ಮ ಸ್ವಲ್ಪ ನೀರ್ ಹಾಕಿದ್ರು, ಇಷ್ಟು ಗಟ್ಟಿ ಇರ್ಬೇಕು. ಆಯ್ತಾ? ಓಕೆ. ಹೆಸರು ಕಾಳು ಬೇಯ್ತಾ ಇದೆಯಾ? ಹೆಸರು ಕಾಳು ಬೇಯ್ತಾ ಇದೆ. ಇಲ್ಲಿ ಮುದ್ದೆ ಆಗ್ತಾ ಇದೆ. ಮುದ್ದೆ ಮಾಡ್ತಾ ಇದಾರೆ. ಬಿಕಾಸ್ ಉಪ್ಸಾರು ಮುದ್ದೆ ಕಾಂಬಿನೇಷನ್ ಯಾವ್ದು ಬೀಟ್ ಮಾಡಕ್ಕಾಗಲ್ಲ ಅಲ್ಲ. ಅದು ಮುದ್ದೆನೆ, ಅದು ಬೇರೆ ಎಲ್ಲಕ್ಕೆ ಮುದ್ದೆ ಜೊತೆನೆ ತಿನ್ನು. ಎಸ್. ನನಗೆ ರಾಗಿ ಮುದ್ದೆ ತುಪ್ಪದ ಜೊತೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ಅಲ್ಲ? ಮುದ್ದೆ ಎಲ್ಲಾರ ಜೊತೆನೂ ಚಂದಾನೆ. ರೀಲ್ಸ್ ಮಾಡ್ಬೇಕು, ಶಾರ್ಟ್ಸ್ ಮಾಡ್ಬೇಕು. ಮಾಡೋಣ. ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಮಾಡೋಣ. ಗುಡ್. ಊಟ ಕೊಟ್ಟು 2 ಗಂಟೆಗೆ ಊಟ ಮಾಡ್ಕೊಂಡು ಬನ್ನಿ ಗೈಸ್. 6:15ಗೆ ರೀಲ್ಸ್ ನೋಡಿ ಅಂತೆ. ಎಲ್ಲಿ ತನಕ ಬಂದಿದೆ ನಮ್ ಸಬ್ಬಸ್ಗೆ ಹೆಸರು ಕಾಳು ಮತ್ತೆ ಟೊಮ್ಯಾಟೊ. ಇದ್ರಲ್ಲಿರೋ ಟೊಮ್ಯಾಟೊ ಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದ್ರ ರಸನ ಈ ರಸಕ್ಕೆ ಹಾಕ್ಬೇಕು. ಓಕೆ. ಚೆನ್ನಾಗಿರುತ್ತೆ. ನಾನ್ ಫಸ್ಟ್ ಟೈಮ್ ಉಪ್ಸಾರು ಕಲಿತಾ ಇರೋದು. ಸೊ ನಾನು ನಿಮ್ಮಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ನೋಡಕ್ಕೆ. ಹೆಸರು ಕಾಳು ಬೆಂದಿದ್ಯಾ ಅಂತ ಹಿಂಗ್ ನೋಡು. ಬೆಂದಿದೆ. ಬೆಂದಿದ್ಯಾ? ಟೊಮ್ಯಾಟೊ ಹಣ್ಣನ್ನ ಇದಕ್ಕೆ ಹಾಕೋತೀನಿ. ಬಸಿಯೋದು, ಬಸ್ಕೊಂಡ್ಬಿಡೋಣ. ಅಂಡ್ ಇಲ್ಲಿ ನಮ್ ಟೊಮ್ಯಾಟೊ ಇದೆ, ಇದನ್ನ ಸ್ಮ್ಯಾಶ್ ಮಾಡಿ ಹಾಕ್ಬೇಕು. ಒಗ್ಗರಣೆ ಹಾಕೋಣ. ಪಲ್ಯಕ್ಕೆ ಎಸ್. ನೀಟಾಗಿ ಬಸ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲರಿಗೂ ಪಲ್ಯ ಇಷ್ಟ. ಓಕೆ, ಇವಾಗ ನಮ್ಮ ಪಲ್ಯಕ್ಕೆ ಏನೇನ್ ಹಾಕ್ತಾ ಇದ್ದೀರಾ? ಸ್ವಲ್ಪ ಎಣ್ಣೆ, ಜಾಸ್ತಿ ಏನ್ ಬೇಡ. ಸಾಸಿವೆ ಚಟಪಟ ಅಂದ ತಕ್ಷಣ ಉದ್ದಿನ ಬೇಳೆ ಹಾಕ್ತಾ ಇದೀವಿ. ಉದ್ದಿನ ಬೇಳೆ, ಯಾಕಂದ್ರೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ. ಎಸ್. ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ನೆಕ್ಸ್ಟ್ ನೋಡಿ, ಜಾಸ್ತಿ ಏನು ಮೆಣಸಿನ್ಕಾಯಿ ಬೇಡ. 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಣ ಮೆಣಸು. ನೀವು ಬೇಕಾದ್ರೆ 2 ಹಸಿ ಮೆಣಸು ತಗೋಬಹುದು. ಓಕೆ. ಸ್ವಲ್ಪ ಜನ ಒಗ್ಗರಣೆ ಹಾಕಲ್ಲ, ಹಂಗೇನೆ ಸೊಪ್ಪನ್ನೇ ಹಂಗೇನೆ ಇಡ್ತಾರೆ. ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಅಲ್ಲ. ಈಗ ಈರುಳ್ಳಿ, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಲ್ಲ ಅದೇ. ಹೌದು. ಹಂಗಾಗಿ ಈಗ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಓಕೆ. ಇಷ್ಟೇ. ಸ್ವಲ್ಪ ರುಬ್ಬು. ಈಗ ಈ ಬಸ್ಕೊಂಡಿದೀವಲ್ಲ ಸೊಪ್ಪು, ಇದನ್ನ ಹಾಕೋದು. ಎಲ್ಲಾ ಕಡೆ ಸೊಪ್ಪು ನೀಟಾಗಿ ಆಗ್ಬೇಕು. ಯಾಕಂದ್ರೆ ಸೊಪ್ಪು ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ ಹಿಂಗೆ. ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಕೊಬ್ಬರಿ, ತೆಂಗಿನಕಾಯಿ ತುರಿ. ಓಕೆ. ತೆಂಗಿನಕಾಯಿ ತುರಿ ಲಾಸ್ಟಿಗೆ ಹಾಕಿ ಫಿನಿಶಿಂಗ್ ಟಚ್ ಆಯ್ತು. ಫಿನಿಶ್. ಮುಗೀತಿದ್ರ ಕತೆ. ಓಕೆ, ಪಲ್ಯ ರೆಡಿ.
ಸೊ ಗೈಸ್ ಟೊಮೆಟೊ ಬಿಸಿ ಇರುತ್ತೆ, ಹುಷಾರಾಗಿ ಸ್ಮ್ಯಾಶ್ ಮಾಡಿ, ಇಲ್ಲ ಸ್ಮ್ಯಾಶರ್ ತಗೊಳ್ಳಿ. ಈ ತರ ಸ್ಮ್ಯಾಶ್ ಮಾಡಿ ನಮ್ದದು ಸೋಸ್ಕೊಂಡಿರೋದು ಅಲ್ಲೇ ಸ್ಟವ್ ಮೇಲೆ ಇಟ್ಟಿದೀವಿ ನಾವು. ಇವಾಗ ಅದಕ್ಕೆ ಟೊಮೆಟೊ ಹಾಕ್ಬೇಕು, ಟೊಮೆಟೊ ರಸ. ಸೊ ಸ್ಟವ್ ಆನ್ ಮಾಡ್ಕೊಳ್ಳಿ. ಆಯ್ತು, ಒಂದ್ ಕುದಿ ಸಾರು ಕುದಿದ್ದು ನಮ್ಮ ಟೊಮೆಟೊ ರೆಡಿ. ಹಾಕಿದ್ನಲ್ಲ ಅಂತ. ಇಷ್ಟು ಈಸಿ ಅಂತ ಗೊತ್ತಿದ್ರೆ ನಾನೇ ದಿನ ಮಾಡ್ತಾ ಇದ್ದೆ. ತಿನ್ಬೇಕಾದ್ರೆ ಗೊತ್ತಾಗಲ್ಲ ಅವಳಿಗೆ. ತಿನ್ಬೇಕಾದ್ರೆ ನಮ್ಮ ಉಪ್ಸಾರು ಸಖತ್ತಾಗಿ ರೆಡಿ ಆಗಿದೆ. ಇವಾಗ ಒಂದೇ ಕೆಲಸ ಇರೋದು, ಮುದ್ದೆ ಮಾಡೋಣ ಬನ್ನಿ. ಇಲ್ಲಿ ನೋಡಿ ನಮ್ಮ ಉಪ್ಸಾರು ರೆಡಿ ಇದೆ, ನಮ್ದು ಪಲ್ಯ ರೆಡಿ ಇದೆ, ಅಂಡ್ ನಮ್ಮಮ್ಮ ಅಲ್ಲಿ ಮುದ್ದೆ ಕಟ್ತಾ ಇದ್ದಾರೆ. ಬಿಸಿ ಇರುತ್ತೆ, ಹುಷಾರು. ಅದಿತಿಗೆ ಇಷ್ಟು ಚಿಕ್ಕ ಸಾಕಲ್ವಾ? ಸಾಕು ಸಾಕು ಸಾಕು. ನಾನು ಮುದ್ದೆ ಕಟ್ಟೋದ್ ಕಲಿಬೇಕು, ಆದ್ರೆ ನಂಗೂ ಬರಲ್ಲ. ನಂಗೂ ಫಸ್ಟ್ ಬರ್ತಿರ್ಲಿಲ್ಲ. ಆಮೇಲೆ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ತಂಗಿ ಹೇಳ್ಕೊಟ್ರು, ಕಾಮಾಕ್ಷಿ ಆಂಟಿ. ಹೌದಾ? ಓಕೆ, ಹೇಳ್ಕೊಟ್ಟೆ. ಹಂಗ್ ಕಲ್ತಿದ್ದ ನೀವು? ಅವ್ರೇ ಈಗ ಎಷ್ಟು ಚೆನ್ನಾಗಿರೋ ಮುದ್ದೆ ಮಾಡ್ತಾ ಇದ್ದೀರಾ ನೋಡಿ. ಮುದ್ದೆ ಅವರೇ ಕಲ್ಸಿದ್ದು ನನಗೆ. ಈಗ ಅದಿತಿಗೆ ಊಟ ಬಡಿಸುವ ಬನ್ನಿ. ಓಕೆ ಗೈಸ್, ನಮ್ಮ ಉಪ್ಸಾರು ರೆಡಿ ಇದೆ, ನಮ್ಮ ಊಟ ರೆಡಿ ಇದೆ. ಉಪ್ಸಾರು, ಮುದ್ದೆ, ತುಪ್ಪ, ಪಲ್ಯ ಅಂಡ್ ಖಾರ. ಬನ್ನಿ ಈ ಭೋಜನನ ಇವಾಗ ಸವಿಯೋಣ. ಈಗ ನೋಡಿ, ಸ್ವಲ್ಪ ಏನಾದ್ರೂ ಹಿಂಗ್ ಇಟ್ಕೋಬೇಕು ತಟ್ಟೆ ಹತ್ರ. ಓಕೆ, ಸಾರಿ ಈ ಕಡೆ ಸೈಡ್, ಸಾರು ಈ ಕಡೆ ಸೈಡ್ ಇರುತ್ತೆ, ಪಲ್ಯ ಜೊತೆ ಮಿಕ್ಸ್ ಆಗಲ್ಲ, ಮಿಕ್ಸ್ ಆಗಲ್ಲ. ನಮ್ಮ ಉಪ್ಸಾರು ಬರ್ಲಿ. ಖಾರ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕೋತಾರೆ. ಓಕೆ, ಆಯ್ತಾ? ಅಂಡ್ ನಮ್ ತುಪ್ಪ. ಓಕೆ, ಸಾಕ್ 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 ಸಾಕ್. ಟೇಸ್ಟ್ ಮಾಡೋಣ. ಸೊ ನಮ್ ಖಾರ ಎಷ್ಟು ಬೇಕಷ್ಟು ತಗೊಳ್ಳಿ, ಮತ್ತೆ ಜಾಸ್ತಿ ಆಗ್ಬಾರ್ದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಗೈಸ್. ತುಂಬಾ ಚೆನ್ನಾಗಿದೆ. ಹಿಂಗೆ ತಿಂತಾನೆ ಇರೋಣ ಅನಿಸ್ತಿದೆ. ಬಟ್ ನಿಮಗೆ ಪಲ್ಯನೂ ಟೇಸ್ಟ್ ಹೇಳ್ಬೇಕಲ್ವಾ ನಾನು, ಸೊ ಪಲ್ಯನೂ ಟೇಸ್ಟ್ ಹೇಳ್ತೀನಿ. ಇದ್ರಿಗಿಂತ ಬೆಸ್ಟ್ ಫುಡ್ ನಂಗಂತೂ ನಿಜ ಗೊತ್ತಿಲ್ಲ ಏನಿರುತ್ತೆ ಅಂತ. ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಫುಡ್ ಅಂತಾರಲ್ಲ, ಇದೆ ಅದು. ನೀವು ಕಾಮೆಂಟ್ ಮಾಡಿ ಹೇಳಿ ನಿಮ್ಮ ಮನೇಲಿ ಹೆಂಗ್ ಮಾಡ್ತಾರೆ, ನಿಮಗೆ ಹೇಗೆ ಇಷ್ಟ ಆಯ್ತು ಇದು ಅಂತ ಹೇಳಿ. ಯಾರ್ಯಾರಿಗೆ ಗೊತ್ತಿಲ್ಲ ಮಾಡ್ಕೊಂಡು ತಿನ್ನಿ. ನಿಮಗೆ ನಿಜ ನಮ್ಮಮ್ಮ ಹೇಳಿದ್ರು, ನಿಮಗೆ ಜ್ವರ ಇದ್ರೆ, ಹುಷಾರಿಲ್ಲ ಅಂದ್ರೆ ಇದು ಬೆಸ್ಟ್. ಇದು ಲೈಕ್ ಖಾರನೂ ಇದೆ, ಪಲ್ಯನೂ ಇದೆ, ಅಂಡ್ ನಿಮಗೆ ತುಂಬಾ ತೃಪ್ತಿ ಕೊಡೋ ಅಂತ ಫುಡ್ ಇದು. ನಾಲ್ಗೆ ಕೆಟ್ಟೋಗಿರುತ್ತಲ್ಲ ಜ್ವರ ಬಂದಾಗ, ಅಲ್ವಾ? ಏನಾದ್ರು ಖಾರ ತಿನ್ಬೇಕು ಅನಿಸ್ತಿರುತ್ತೆ. ಹೌದು, ಆ ಟೈಮಲ್ಲಿ ಇಂಥ ಫುಡ್ಗಳು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಅಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.